Okay, dear students. So before starting postulates, Boolean postulates ಹೇಳೋಕ್ಕೂ ಮುಂಚೆ ಫಸ್ಟ್ ಹೇಳ್ತೇನೆ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಬುಲಿಯನ್ ಎಕ್ಸ್ಪ್ರೆಷನ್ಸ್ ಇದ್ದರೆ ವಿತ್ ಬುಲಿಯನ್ ಆಪರೇಷನ್ಸ್ ಯಾವುದು ನಾಟ್ ಆ್ಯಂಡ್ ಆರ್, ಸೊ ಅದನ್ನು ಒಂದು ಆರ್ಡ್ರಲ್ಲಿ ಸಾಲ್ವ್ ಮಾಡಬೇಕು. ಸೊ ಅದನ್ನು ಏನಂತ ಕರೀತಾರೆ, ಪ್ರಿಸಿಡೆನ್ಸ್ ಆಫ್ ಆಪರೇಟರ್ ಅಂತ ಕರೀತಾರೆ. ಸೊ ಪ್ರಿಸಿಡೆನ್ಸ್ ರೂಲ್ ಅಂತ ಹೇಳ್ತಾರೆ. ಸೊ C++ಅಲ್ಲಿ ಈಗಾಗಲೇ ಆಪರೇಟರ್ ಪ್ರಿಸಿಡೆನ್ಸನ್ನು ನೋಡಿದ್ದೀರಾ, ಕರೆಕ್ಟಾ? ಯಾವ ಆರ್ಡ್ರಲ್ಲಿ ಆಪರೇಟರ್ಸ್ ಇದಾಗಬೇಕು ಲಾಸ್ಟ್ ಇಯರ್ ನಿಮಗೆ C++ಅಲ್ಲಿ ಇತ್ತು. ಸೊ ಅದೇ ರೀತಿ ಬುಲಿಯನ್ನಲ್ಲೂ ಸಹ ಒಂದು ಆರ್ಡರ್ ಇದೆ ಫಾರ್ ಇವ್ಯಾಲ್ಯುಯೇಟಿಂಗ್ ದ ಆಪರೇಟರ್ಸ್. ಸೊ ಅದಕ್ಕೆ ಪ್ರಿಸಿಡೆನ್ಸ್ ಆಫ್ ಆಪರೇಟರ್ ಯಾವ ರೀತಿ ಬರುತ್ತೆ ಅಂದರೆ, ಫಸ್ಟ್ ನಾಟ್ ಆಪರೇಟರ್ನ ಸಾಲ್ವ್ ಮಾಡಬೇಕು. ಒಂದು ಎಕ್ಸ್ಪ್ರೆಷನಲ್ಲಿ ಫಸ್ಟ್ ಸಾಲ್ವ್ ಮಾಡಬೇಕಾಗಿರೋದು ನಾಟ್ ಆಪರೇಟರ್, ದೆನ್ ಎಂಡ್ ಆಪರೇಟರ್ ಆ್ಯಂಡ್ ದೆನ್ ಆರ್ ಆಪರೇಟರ್. ಯಾವಾಗಲೂ ಆರ್ ಆಪರೇಟರ್ ಯಾವಾಗ ಬರುತ್ತೆ, ಇಟ್ ಕಮ್ಸ್ ಎಟ್ ದ ಲಾಸ್ಟ್. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಸೊ ಆರ್ ಆಪರೇಟರ್ ಯಾವಾಗಲೂ ಏನು, ಲಾಸ್ಟಲ್ಲಿ ನಾವು ಆರ್ ಆಪರೇಟರ್ನ ಯಾವಾಗಲೂ ನಾವು ಲಾಸ್ಟಲ್ಲಿ ಸಾಲ್ವ್ ಮಾಡಬೇಕು. ಫಸ್ಟ್ ಯಾವಾಗಲೂ ಯಾವುದು ಆರ್ಡರ್ ಆಫ್ ಪ್ರೆಸಿಡೆನ್ಸಲ್ಲಿ ನಾಟ್ ಆಪರೇಷನ್, ರೈಟ್? ಸೊ ಬಿಫೋರ್ ಗೋಯಿಂಗ್ ಟು ಬುಲಿಯನ್ ಪಾಸ್ಚುಲೇಟ್ಸ್, ಫಸ್ಟು ಸಿಂಪಲ್ ಆಗಿ ಲಾಜಿಕ್ ಗೇಟ್ಸ್ ಬಗ್ಗೆ ಒಂಚೂರು ಹೇಳ್ತೇನೆ. ಕ್ಲಿಯರ್? ಸೊ ಲಾಜಿಕ್ ಗೇಟ್ ಈಸ್ ನಥಿಂಗ್ ಬಟ್ an electronic circuit which operates on one or more input variables or input signals and produces only one output signal. So ಅದನ್ನೇನಂತ ಕರೀತಾರೆ, ಲಾಜಿಕ್ ಗೇಟ್ ಅಂತ ಕರೀತಾರೆ. ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ಲಾಜಿಕ್ ಗೇಟ್, ರೈಟ್? ಸೊ it is a circuit, it is a electronic circuit which operates on one or more input signals, right? One or more input signals and produces only one output signal. Clear? So this is the definition of logic gate. So ಇದನ್ನೇನಂತ ಕರೀತಾರೆ, ಲಾಜಿಕ್ ಗೇಟ್ ಅಂತ ಕರೀತಾರೆ. It is a circuit which operates on one or more input signals and produces only one output signal. So basic logic gates ಅಂತ ಬರುತ್ತೆ. ಸೊ ಬೇಸಿಕ್ ಲಾಜಿಕ್ ಗೇಟ್ಸ್ ಯಾವ್ದ್ಯಾವ್ದಿದೆ ಅಂತಂದರೆ, ಕ್ಲಿಯರ್? ಸೊ ಬೇಸಿಕ್ ಲಾಜಿಕ್ ಗೇಟ್ಸ್, ಸೊ ಇದರಲ್ಲಿ ಟೂ ಟೈಪ್ಸ್ ಆಫ್ ಗೇಟ್ಸ್ ಬರುತ್ತೆ. ಒಂದು ಬೇಸಿಕ್ ಗೇಟ್ಸ್, ಇನ್ನೊಂದು ಡಿರೈವ್ಡ್ ಗೇಟ್ಸ್. ಕ್ಲಿಯರ್? ಸೊ ಡಿರೈವ್ಡ್ ಗೇಟ್ಸ್ ಬಗ್ಗೆ ನಿಮಗೆ ನೆಕ್ಸ್ಟ್ ಲಾಜಿಕ್ ಗೇಟ್ ಚಾಪ್ಟ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಅವಾಗಲೂ ಸಹ ಈ ಬೇಸಿಕ್ ಗೇಟ್ಸ್ ಬರ್ತದೆ, ಅವಾಗ ಅಲ್ಲೂ ಸಹ ಹೇಳ್ತೇನೆ. ಕ್ಲಿಯರ್? ಸೊ ಈಗ ಬೇಸಿಕ್ ಆಪರೇಷನ್ಸ್, ಲಾಜಿಕಲ್ ಆಪರೇಷನ್ಸ್ ಇರೋದು ಯಾವುದು, ನಾಟ್ ಆರ್ ಎಂಡ್. ಸೇಮ್ ವೇ ಬೇಸಿಕ್ ಗೇಟ್ಸು ಸಹ ಇರೋದು ಯಾವುದು, ನಾಟ್ ಗೇಟ್. ಕ್ಲಿಯರ್? ಸೊ ನಾಟ್ ಗೇಟ್ ಇದೆ, ಅದಾದಮೇಲೆ ಎಂಡ್ ಗೇಟ್ ಇದೆ. ಕ್ಲಿಯರ್? ಸೊ ಎಂಡ್ ಗೇಟ್, ಥರ್ಡ್ ಒನ್ ಆರ್ ಗೇಟ್. ಸೊ these three are basic gates. ಕ್ಲಿಯರ್? ಬೇಸಿಕ್ ಗೇಟ್ಸ್ ಇರೋದು ಯಾವುದು, ನಾಟ್ ಗೇಟ್, ಎಂಡ್ ಗೇಟ್ ಮತ್ತು ಆರ್ ಗೇಟ್, ರೈಟ್? ಸೊ ನೆಕ್ಸ್ಟ್ ಇದು ಬೇಸಿಕ್ ಗೇಟ್ಸ್ ಆಯಿತು. ಸೊ ಇವಾಗ ಒಂದೊಂದೇ ಲಾಜಿಕ್ ಗೇಟ್ಸನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಕ್ಲಿಯರ್? ಸೊ ಫಸ್ಟ್ ಯಾವುದು ಇರೋದು, ನಾಟ್ ಗೇಟ್, ಸರಿನಾ? ಸೊ ಫಸ್ಟ್ ಒನ್ ನಾಟ್ ಗೇಟ್. ಸೊ ನಾಟ್ ಗೇಟ್, ನಾಟ್ ಆಪರೇಷನ್ ಇರೋದು ಯಾವ ರೀತಿ, ಇಫ್ x is a variable then x bar is complement of x, that is not operation ಆಗುತ್ತೆ, ಕರೆಕ್ಟಾ? ಸೇಮ್ ಆಪರೇಷನ್ ಈಸ್ ಅವೈಲಬಲ್ ಫಾರ್ ನಾಟ್ ಗೇಟ್. ಸೊ ಟ್ರುತ್ ಟೇಬಲ್ ಸೇಮ್ ಅದೇ ರೀತಿ ಬರುತ್ತೆ. ಸೊ ಇಟ್ ಈಸ್ ಆಪೋಸಿಟ್ ಆಫ್ ಇನ್ಪುಟ್, ರೈಟ್? ಸೊ ಎಕ್ಸ್ 0 1 ಆದರೆ ಎಕ್ಸ್ ಬಾರ್ ಯಾವಾಗಲೂ ಏನಾಗಿರುತ್ತೆ, 1 0. ಇದೇನು ಚೇಂಜ್ ಆಗೋದೇ ಇಲ್ಲ, ಇದು ಹಾಗೇ ಇರ್ತದೆ.
ಸೊ ಗೇಟ್ ಏನಪ್ಪ ಅಂತಂದರೆ ಇಟ್ ಕನ್ಸಿಸ್ಟ್ ಆಫ್ ಎ ಲಾಜಿಕಲ್ ಸಿಂಬಲ್ ಇರುತ್ತೆ. ಕ್ಲಿಯರ್? ಸೊ ಲಾಜಿಕಲ್ ಸಿಂಬಲ್ ಫಾರ್ ನಾಟ್ ಆಪರೇಟರ್ ಯಾವುದು ಅಂತಂದರೆ ನಾಟ್ ಗೇಟಿಗೆ ಯಾವುದು? ದಿಸ್ ಈಸ್ ದ ಲಾಜಿಕಲ್ ಸಿಂಬಲ್ ಫಾರ್ ನಾಟ್ ಆಪರೇಷನ್ ಆರ್ ನಾಟ್ ಗೇಟ್. ಕ್ಲಿಯರ್? ಸೊ ಎಕ್ಸ್ ಇನ್ಪುಟ್ ಆದರೆ ಔಟ್ಪುಟ್ ವಿಲ್ ಬಿ ಎಕ್ಸ್ ಬಾರ್. ಸೊ ದಿಸ್ ಈಸ್ ಸಿಂಬಲ್ ಅಥವಾ ಲಾಜಿಕಲ್ ಸಿಂಬಲ್ ಆಫ್ ನಾಟ್ ಗೇಟ್. ನಾಟ್ ಗೇಟಿನ ಒಂದು ಲಾಜಿಕಲ್ ಸಿಂಬಲ್ ಟ್ರಯಾಂಗಲ್ ಬರುತ್ತೆ, ಅದ್ರ ಜೊತೆಗೆ ಮುಂದ್ಗಡೆ ಒಂದು ಸ್ಮಾಲ್ ಸರ್ಕಲ್ ಬರುತ್ತೆ. ಸೊ ದಿಸ್ ಈಸ್ ದ ಲಾಜಿಕಲ್ ಸಿಂಬಲ್ ಆಫ್ ನಾಟ್ ಗೇಟ್. ಸೊ ಹಾಗಾದರೆ ನಾಟ್ ಗೇಟ್ ಅಂದರೆ ಏನು? ಡೆಫಿನೇಷನ್: ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ electronic circuit which operates on only one input signal and produces only one output signal. So that is not gate in a ಒಂದು definition. Clear? It consists of only one input signal and produces only one output signal. Not gate ಯಾವಾಗಲೂ ಒಂದೇ ಇನ್ಪುಟ್ ಸಿಗ್ನಲ್ ಇರುತ್ತೆ, ಜೊತೆಗೆ ಒಂದೇ ಒಂದು ಔಟ್ಪುಟ್ ಸಿಗ್ನಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ನಾಟ್ ಗೇಟ್. ಸೊ ಇದ್ರ ಬಗ್ಗೆ ಬರಿಬೇಕಾದ್ರೆ ನಾಟ್ ಗೇಟಿನ ಡೆಫಿನೇಷನ್ ಆ್ಯಂಡ್ ದಿಸ್ ಟ್ರುತ್ ಟೇಬಲ್ ಆ್ಯಂಡ್ ದಿಸ್ ಸಿಂಬಲ್ ಇಷ್ಟು ಬರೆದ್ರೆ ಸಾಕು. ಕ್ಲಿಯರ್? ಸೊ ನೆಕ್ಸ್ಟ್ ಎಂಡ್ ಗೇಟ್. ನಾಟ್ ಗೇಟ್ ಆಯಿತು, ನೆಕ್ಸ್ಟ್ ಎಂಡ್ ಗೇಟ್. ರೈಟ್? ಸೊ ಎಂಡ್ ಆಪರೇಷನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೋ ಆ ಎಂಡ್ ಆಪರೇಷನ್ ವರ್ಕ್ ಆಗೋದಕ್ಕಿರುವಂಥದ್ದೇ ಎಂಡ್ ಗೇಟ್. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗಳಲ್ಲಿ ಯೂಸ್ ಮಾಡೋವಂಥ ಒಂದು ಸಿಂಬಲ್. ಸೊ ಎಂಡ್ ಗೇಟಿನ ಸಿಂಬಲ್ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಬರುತ್ತೆ. ರೈಟ್? ಸೊ ದಿಸ್ ಈಸ್ ಎಂಡ್ ಗೇಟ್. If x and y are input signals, then output will be x dot y. So this is logical symbol of AND gate. ಹಾಗಾದರೆ AND gate ಅಂದರೆ ಏನು? It is nothing but it is a electronic circuit which operates on two or more input signals and produces only one output signal. So ಅದಕ್ಕೆ ನಾನು ಈ ಡೆಫಿನೇಷನನ್ನು ಇಲ್ಲಿ ಹಾಗೆ ಇಟ್ಕೊಂಡಿದ್ದು, ನಾನು ಅಳಿಸಲಿಲ್ಲ. ಕ್ಲಿಯರ್? ಇದನ್ನು ರಿಲೇಟೆಡ್ ಆಗಿ ನಿಮಗೆ ಹೇಳೋದಕ್ಕೋಸ್ಕರ ಏನು ಚೇಂಜಸ್ ಆಗುತ್ತೆ, ಎಲ್ಲದಕ್ಕೂ ಒಂದೇ ಟೈಪ್ ಡೆಫಿನೇಷನ್ಸ್ ಬರುತ್ತೆ. ಬಟ್ ಏನಪ್ಪ ಅಂತಂದರೆ ರಿಲೇಟಿಂಗ್ ಟು ದಟ್ ಆಪರೇಷನ್ಸಿಗೆ ಯಾವಷ್ಟು ಇನ್ಪುಟ್ ಸಿಗ್ನಲ್ಲು ಎಷ್ಟು ಔಟ್ಪುಟ್ ಸಿಗ್ನಲ್ ಬರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ ಹೇಳಬೇಕು. ಕ್ಲಿಯರ್? ಹಿಯರ್ ಎಂಡ್ ಗೇಟಿಗೆ ಹೇಳೋದಿದ್ರೆ ಎಂಡ್ ಗೇಟ್ ಈಸ್ ಎ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ವಿಚ್ ಆಪ್ರೇಟ್ಸ್ ಆನ್ ಎಷ್ಟಿದೆ? 2 ತಾನೇ ಮಿನಿಮಮ್, ಕರೆಕ್ಟಾ? 2 or more input signals and produces only one output signal. So definition ಇಲ್ಲೇ ಬರ್ದಿದ್ದೇನೆ ಅದಕ್ಕೆ. ಸೊ ನಾಟ್ ಗೇಟಿಗಾದರೆ ಏನು ಬರುತ್ತೆ? ಇಟ್ ಈಸ್ ಎ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ವಿಚ್ ಆಪ್ರೇಟ್ಸ್ ಆನ್ ಒನ್ ಇನ್ಪುಟ್ ಸಿಗ್ನಲ್ ಆರ್ ಮೋರ್ ಅಂತ ಬರಲ್ಲ, ಓನ್ಲಿ ಒನ್ ಔಟ್ಪುಟ್ ಸಿಗ್ನಲ್ ಅಂತ ಬರುತ್ತೆ. ಆ್ಯಂಡ್ ಒನ್ ಇನ್ಪುಟ್ ಸಿಗ್ನಲ್ ಆ್ಯಂಡ್ ಪ್ರೊಡ್ಯೂಸಸ್ ಓನ್ಲಿ ಒನ್ ಔಟ್ಪುಟ್ ಸಿಗ್ನಲ್. ಅದ್ಯಾವುದಕ್ಕೆ? ನಾಟ್ ಗೇಟಿಗೆ ಡೆಫಿನೇಷನ್. ರೈಟ್? ಸೊ ಅದಕ್ಕೆ ಸಿಂಬಲ್ ಇದು ಬರುತ್ತೆ, ನೆಕ್ಸ್ಟ್ ಟ್ರುತ್ ಟೇಬಲ್ ಇದು ಬರುತ್ತೆ. ಸೊ ಎಂಡ್ ಆಪರೇಷನ್ಸಿಗೆ ಏನು ಟ್ರುತ್ ಟೇಬಲ್ನ ಬರೆದಿದ್ವೋ ಅದೇ ಟ್ರುತ್ ಟೇಬಲ್ ಎಂಡ್ ಗೇಟಿಗೂ ಸಹ ಬರುತ್ತೆ. ಸೊ ದಟ್ ಮೀನ್ಸ್ ಏನು ಹೇಳಿ, ಎಕ್ಸ್ ವೈ ಎರಡು ವೇರಿಯಬಲ್ ಆದರೆ ಇಲ್ಲಿ ಎಟ್ ಪ್ರೆಸೆಂಟ್ ನಾನು ಅದನ್ನೇ ತಾನೇ ಬರೆದಿರೋದು, ಕರೆಕ್ಟಾ? ಸೊ ನೆಕ್ಸ್ಟ್ ಎಕ್ಸ್ ಡಾಟ್ ವೈ ಔಟ್ಪುಟ್ ಆಗುತ್ತೆ. ರೈಟ್? ಸೊ ಇಲ್ಲಿ ಕಾಂಬಿನೇಷನ್ ಹಾಕಬೇಕಾದ್ರೆ ಎಷ್ಟು ರೋಸ್ ಬರುತ್ತೆ? 2 ವೇರಿಯಬಲ್ ಇರೋದ್ರಿಂದ 4 ರೋಸ್ ಬರುತ್ತೆ, ಕರೆಕ್ಟಾ? ಸೊ 4 ರೋಸ್ ಹಾಕಿರೋದ್ರಿಂದ ಆಲ್ಟರ್ನೇಟಿವ್ 0 1 1. ಸೊ ಇಲ್ಲಿ 0 1 0 1. ಸೊ ಔಟ್ಪುಟ್ ಏನಾಗುತ್ತೆ? 0 0 0 1. ಸೊ ಯಾಕಂದರೆ ಎಂಡ್ ಆಪರೇಷನ್ ಏನು ಹೇಳುತ್ತೆ? ಎರಡು ಇನ್ಪುಟ್ 1 ಇದ್ದಾಗ ಔಟ್ಪುಟ್ ಏನಾಗುತ್ತೆ? 1 ಆಗುತ್ತೆ. ರಿಮೈನಿಂಗ್ ಆಲ್ ಇಟ್ ಈಸ್ 0 ಇನ್ ಆಲ್ ಅದರ್ ಕಾಂಬಿನೇಷನ್ಸ್. ರೈಟ್? ಸೊ ಇದು ಎಂಡ್ ಗೇಟ್ ಆಯಿತು. ಹಾಗಾದರೆ ನಾಟ್ ಗೇಟು ಎಂಡ್ ಗೇಟ್ ಎರಡು ಮುಗೀತು. ಇನ್ನು ಉಳಿದಿದ್ದು ಯಾವುದು? ಬೇಸಿಕ್ ಗೇಟಲ್ಲಿ 3 ಟೈಪ್ಸ್ ಆಫ್ ಬೇಸಿಕ್ ಗೇಟ್ಸನ್ನು ಹೇಳಿದ್ದೆ. ಇನ್ನು ಉಳಿದಿರೋದು ಯಾವುದು? ಎಸ್, ಆರ್ ಗೇಟ್. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಆರ್ ಗೇಟ್. ಸೊ ಇದ್ರದ್ದು ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತಾನೆ. ಕ್ಲಿಯರ್? ಸೊ ಆರ್ ಗೇಟ್ ಅಂದರೆ ಏನು? ಇಟ್ ಈಸ್ ಎ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ವಿಚ್ ಆಪ್ರೇಟ್ಸ್ ಆನ್ 2 or more
input signals and produces only one output signal. So that is the definition. You can write, right? So OR gate in a symbol OR operation anna represent madade OR gate. Clear? Logical operations OR ಏನಿದೆ ಅದರದ್ದು representation OR gate ಮಾಡೋದು. Clear? So this is OR gate in a symbol. Clear? X by input signal ಆದರೆ then output signal will be x plus y. So OR operations ಇದೆ ತಾನೆ. Clear? OR operation ಅನ್ನು represent ಮಾಡೋದೇ OR gate. ಅರ್ಥ ಆಯ್ತಾ? ಸೊ ಈಗ ಟ್ರುತ್ ಟೇಬಲ್ ಆದರೆ ಏನು ಬರುತ್ತೆ? ಸೇಮ್ OR ಆಪರೇಷನ್ ಅಲ್ಲಿ ಏನು ಹೇಳಿದ್ನಲ್ವಾ, ಸೊ ಅದೇ ಟ್ರುತ್ ಟೇಬಲ್ ಬರುತ್ತೆ. ಸೊ ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ. ಕ್ಲಿಯರ್? ಸೊ ಇದಿಷ್ಟು ಬರುತ್ತೆ. ಎಷ್ಟು ಕಾಂಬಿನೇಷನ್ ಆಯಿತು? 4 ಆಯಿತು, ಹೌದಾ? ಸೊ ಹಾಗಾಗಿ 4 ರೋಸ್ ಬರುತ್ತೆ. 0 0 1 1. ಕ್ಲಿಯರ್? ಸೊ ಎಷ್ಟು ರೋಸ್ ಆಯಿತು? 4 ರೋಸ್ ಬರುತ್ತೆ, ಹೌದಾ? ಸೊ ಕಾಂಬಿನೇಷನ್ಸನ್ನ ಹಾಕೋದು ಹೇಗೆ ಅಂತ ಹೇಳಿದ್ದೆ. ಎಷ್ಟು ವೇರಿಯಬಲ್ ಇದೆ? 2 ವೇರಿಯಬಲ್ಸ್ ಇದೆ. 2 ವೇರಿಯಬಲ್ಸ್ ಅಂದರೆ ಎಷ್ಟು ರೋಸ್ ಆಯಿತು? 4 ರೋಸ್ ಆಯಿತು. ಸೊ ಎಲ್ಲ ಕಾಂಬಿನೇಷನ್ ಬರಬೇಕು ಅಂತಂದರೆ 4 ರೋಸನ್ನು ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟಾಗತ್ತೆ? 2 ಆಗುತ್ತೆ. ಸೊ ಫಸ್ಟ್ ಕಾಲಮಲ್ಲಿ ಏನು ಮಾಡ್ತೀರಾ? 2 0 2 1 ಹಾಕಿ. ಸೊ 2 ನೆಕ್ಸ್ಟ್ ಇದನ್ನು ಡಿವೈಡೆಡ್ ಬೈ 2 ಮಾಡಿದರೆ 1 ಬರುತ್ತೆ. ಸೊ ನೆಕ್ಸ್ಟ್ ಕಾಲಮಲ್ಲಿ ಏನು ಮಾಡಬೇಕು? ಆಪೋಸಿಟ್ 0 1 0 1. ಸೊ ಆವಾಗ ನಿಮಗೆ ಎಲ್ಲ ಕಾಂಬಿನೇಷನ್ಸು ಬರುತ್ತೆ. ಸೊ ದಿಸ್ ಈಸ್ ಎ ಸಿಂಪಲ್ ಟೆಕ್ನಿಕ್, ಯು ಕ್ಯಾನ್ ರೈಟ್. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಟ್ರುತ್ ಟೇಬಲ್ನ ಡ್ರಾ ಮಾಡಬೇಕಾದ್ರೆ ಈಸಿಯಾಗಿ ಡ್ರಾ ಮಾಡ್ಬೋದು, ನಿಮಗೇನು ಕನ್ಫ್ಯೂಷನ್ಸ್ ಆಗೋದಿಲ್ಲ. ಕ್ಲಿಯರ್? ಅದು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗದು ಕ್ಲಿಯರಾಗಿ ಬರುತ್ತೆ. ಸೊ ಈಗ ಆರ್ ಆಪರೇಷನ್ಸಲ್ಲಿ ಅಂದರೆ ಏನು ಹೇಳಿದ್ವಿ? 2 0 ಇದ್ದರೆ ಆವಾಗ ಮಾತ್ರ ಆರ್ ಆಪರೇಷನ್ಸಲ್ಲಿ ಔಟ್ಪುಟ್ 0 ಬರುತ್ತೆ, ಎಕ್ಸ್ ಪ್ಲಸ್ ವೈ. ಇನ್ ರಿಮೈನಿಂಗ್ ಆಲ್ ಇಟ್ ಈಸ್ 1. ಕ್ಲಿಯರ್? ಅರ್ಥ ಆಯ್ತಲ್ವಾ? ರೈಟ್. ಸೊ ದಿಸ್ ಈಸ್ ಬೇಸಿಕ್ ಲಾಜಿಕ್ ಗೇಟ್ಸ್. ಈ ಗೇಟ್ಸನ್ನು ಯೂಸ್ ಮಾಡಿಕೊಂಡು ಬುಲಿಯನ್ ಪಾಸ್ಚುಲೇಟ್ಸನ್ನು ನಾವು ಪ್ರೂವ್ ಮಾಡಬೇಕು. ಆ ರೀಸನಿಂದ ಲಾಜಿಕ್ ಗೇಟ್ಸನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿರೋದು. ಕ್ಲಿಯರ್? ಸೊ ಇದು ನೆಕ್ಸ್ಟ್ ಚಾಪ್ಟರಲ್ಲಿ ಲಾಜಿಕ್ ಗೇಟ್ಸ್ ಅಂತಲೇ ಒಂದು ಎಂಟೈರ್ ಚಾಪ್ಟರ್ ಇದೆ. ಅಲ್ಲಿ ಲಾಜಿಕ್ ಗೇಟ್ ಅಂದರೆ ಏನು, ಯಾವ ಟೈಪ್ಸ್ ಆಫ್ ಗೇಟ್ಸ್ ಇದೆ, ಬೇಸಿಕ್ ಗೇಟ್ಸ್, ಡಿರೈವ್ಡ್ ಗೇಟ್ಸ್ ಅಂತ ಬರುತ್ತೆ, ಅದನ್ನೆಲ್ಲ ಡೀಟೇಲಾಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಓಕೆ, ರೈಟ್. ವಿ ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಸೆಷನ್.